ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ಹಸೆ ಕಾಳು ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂದ್ಬಿಟ್ಟು. ಟೊಮೊಟೊ, ಹಾಗೆ ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ತರಕಾರಿಗಳು, ಬದನೆಕಾಯಿ, ಹೀರೆಕಾಯಿ, ಆಲೂಗೆಡ್ಡೆ, ಹಾಗೆ ಹಲಸಿನ ಬೀಜ, ಹಾಗೆ ಹಸೆಕಾಳು, ಸಾಂಬಾರು ಪೌಡ್ರು ಮನೇಲಿ ಮಾಡಿರೋದು, ಹಾಗೆ ತೆಂಗಿನಕಾಯಿ ತುರಿಕೊಂಡಿರೋದು, ಹಾಗೆ ಬೇಳೆ ಇಷ್ಟು ಬೇಕಾಗುತ್ತೆ. ಕುಕ್ಕರ್ಗೆ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಇದು ನೀರು ಚೆನ್ನಾಗಿ ಕಾಯಲಿ. ತರಕಾರಿಗಳನ್ನ, ಬೇಳೆ ಎಲ್ಲ ಕಾಳು ತೊಳ್ಕೊಂಡು ಬೇಳೆ ಇವಾಗ ತರಕಾರಿ ಹಾಕ್ಕೊತಾ ಇದ್ದೀನಿ. ಇಷ್ಟು ಇವಾಗ ನೀಟಾಗಿ ತೊಳ್ಕೊಬೇಕು. ಹಾಗೆ ಟೊಮೊಟೊ ಇಷ್ಟು ಇವಾಗ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ತೊಳೆದಿಟ್ಕೊಂಡಿರೋ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ಇವಾಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದೆರಡು ವಿಸಿಲ್ ಬರ್ಸ್ಕೊಳ್ಳೋಣ, ಕೂಗಿಸ್ಕೊಳ್ಳೋಣ. ಇವಾಗ ಬೇಯಿಸ್ಕೊಂಡಿರೋ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹಾಗೆ ಇವಾಗ ಕಾಯಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಇವಾಗ ಹಾಕ್ಕೊಂಡು ರುಬ್ಬೋಣ. ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕಿದ್ದೀನಿ ಇವಾಗ. ಹಾಗೆ ಇವಾಗ ಒಂಚೂರು ನೀರು ಹಾಕೋಣ. ಇವಾಗ ತಪ್ಪಲೆಗೆ ಒಂಚೂರು ಎಣ್ಣೆ ಹಾಕೋಣ. ಒಗ್ಗರಣೆಗೆ ಸಾಕು ಇಷ್ಟು. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಜಜ್ಜಿರೋದು. ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ತರಕಾರಿ ಕಾಳುಗಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ರುಬ್ಬಿರೋದು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಒಂಚೂರು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಸಾರು ಇವಾಗ ಚೆನ್ನಾಗಿ ಬೇಯಬೇಕಿದು. ಸಾಂಬಾರು ಈ ರೀತಿ ಬೇಯಿಸ್ಕೊಬೇಕು ನೀಟಾಗಿ. ಹಸೆಕಾಳು ಸಾಂಬಾರು, ಹುಳಿ ಸಾಂಬಾರು.